ಅವನ ಹತ್ರ ಕೇಳಿದ್ರಂತೆ ಭೀಷ್ಮನ ಹತ್ರ, ಭೀಷ್ಮ ಹಣ್ಣಣ್ಣು ಮುದುಕ ನೀನು, 800 ವರ್ಷ, ನಾವು 80 ಅಲ್ಲ, ನಂಗೆ 40 ಆಗುವಾಗಲೇ ಮುದುಕಾಗಿ ಬಿಡ್ತೇವೆ ನಾವು, 80 ಅಲ್ಲ 800 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ, ಹೇಗಿರ್ಬೇಕು? ಕೇಳಿದ್ರಂತೆ ಭೀಷ್ಮನ ಹತ್ರ, ನೀವು ಯುದ್ಧ ಮಾಡಿದ್ಯಾ 10 ದಿನ, ರಾತ್ರಿ ಹಗಲು, ದಿನಕ್ಕೆ 10,000 ರಥಿಕರನ್ನು ತಲೆ ಉರುಳಿಸಿ ಹಾಕಿದ್ದಿ, ನಿನಗೆ ಶ್ರಮ ಆಗ್ಲಿಲ್ವಾ? ಆಗ್ಲಿಲ್ಲ ಅಂತ ಹೇಳಿದಂತೆ. ಯಾಕೆ ಅಂತ ಹೇಳಿದಂತೆ, ನನಗೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ, ನಮ್ಮ ದೇವರು ಕೃಷ್ಣ ಇದ್ದ, ಅವನು ಜಿತ ಶ್ರಮ ಆಗ್ಲಿಲ್ಲ, ಅದನ್ನ ನಾನು ಉಪಾಸನೆ ಮಾಡಿದೆ. ಕೃಷ್ಣ ನಿನಗೆ ಶ್ರಮ ಇಲ್ಲ ಅಂತ ಹೇಳಿದೆ, ದೇವರು ಹೇಳಿದ ನಿನಗೂ ಶ್ರಮ ಇಲ್ಲ ಅಂತ ಆಗ್ಲಿ ಅಂತ ದೇವರು ನನಗೆ ಆಶೀರ್ವಾದ ಮಾಡಿದ. ಮಹಾಭಾರತ ಯುದ್ಧದಲ್ಲಿ ನಾನು ಶ್ರಮವನ್ನು ಗೆದ್ದವ ಅಂತ ಭೀಷ್ಮ ಹೇಳಿದ. ಶರಮಂಚದಲ್ಲಿ ಮಲಗಿದ್ದಾನೆ ಭೀಷ್ಮ. ಶರಮಂಚ ಅಂತಂದ್ರೆ ಅದು ಮುಳ್ಳಿನ ತುದಿಯಲ್ಲಿ ಚುಚ್ಚುವ ಆಸನ. ಮೊನಚಾದ ಕಬ್ಬಿಣದ ಬಾಣದ ತುದಿಯಲ್ಲಿ ಭೀಷ್ಮ ಮಲಗಿದ್ದಾನೆ. ಒಂದು ಸೂಜಿಯಲ್ಲಿ ಚೂರು ಚುಚ್ಚುವುದು ಬೇಡ, ಸೂಜಿಯನ್ನು ಚುಚ್ಚುವುದು ಇಲ್ಲಿವರೆಗೆ ತನ್ನಿ, ಅಯ್ಯೋ ಅಂತ ಹೇಳ್ತೇವೆ ನಾವು, ಇನ್ನೂ ಚುಚ್ಚುವುದಿಲ್ಲ. ಅದರ ಮೇಲೆ ಒಂದು ಚುಚ್ಚಿದರೆ ಹೇಗಿರ್ಬೇಕು? ದೇಹ ಇಡೀ ಒಂದು ಸೂಜಿಯ ಮನಚಾದ ತುದಿಯಲ್ಲಿ ಮಲಗಿದರೆ ಹೇಗಿರ್ಬೇಕು? ಒಂದು ಕ್ಷಣ ಅಲ್ಲ, ಎಷ್ಟು ದಿನ ಮಲಗಿದ್ದಾನೆ ಭೀಷ್ಮ. ಭೀಷ್ಮಂತ್ರ ಕೇಳಿದ್ರು, ಶ್ರಮ ಆಗ್ಲಿಲ್ವಾ? ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ದೇವರು ಜಿತಶ್ರಮ, ನಾನು ಚಿಂತನೆ ಹಾಗೆ ಮಾಡಿದೆ, ನನಗೂ ಶ್ರಮ ಆಗ್ಲಿಲ್ಲ ಅಂತ ಭೀಷ್ಮ ಹೇಳಿದ. ನಮಗಂತೂ ಶ್ರಮನೆ. ಈ ಭೀಷ್ಮನ ಕತೆ ಕೇಳುವಾಗಲೂ ಶ್ರಮ, ಕೃಷ್ಣನನ್ನು ಕೇಳುವಾಗಲೂ ಶ್ರಮನೆ. ಎಲ್ಲಾ ಕಾಲದಲ್ಲಿ ನಮಗೆ ಶ್ರಮ. ಬೆಳಗಾದ್ರೆ ಸಾಯಂಕಾಲ ಆದ್ರೆ ಅವಾಗ ನಾವು ಏನು ಮಾಡ್ಬೇಕಾದ್ದು? ಕೃಷ್ಣನನ್ನು ಹಾಗೆ ಉಪಾಸನೆ ಮಾಡ್ಬೇಕಂತೆ. ಧೃತಹಯ ರಶ್ಮಿ ಜಿತಶ್ರಮ, ಶ್ರಮವನ್ನು ಗೆದ್ದವ, ಶ್ರಮವನ್ನು ಮೀರಿ ನಿಂತವ, ಶ್ರಮ ಇಲ್ಲದಿದ್ದವ, ಆಶ್ರಮ ಆಶು ರಮಮಾಣ ಆನಂದಮಯನಾದವ, ಶ್ರಮ ಇಲ್ಲದಿದ್ದವ ಅಂತ ದೇವರನ್ನು ಉಪಾಸನೆ ಮಾಡಿದ್ರೆ ನಮ್ಮ ಶ್ರಮ ಎಲ್ಲ ಪರಿಹಾರ ಆಗುತ್ತೆ. ಬಿಸಿಲಿನ ಬೇಗೆ, ಎಷ್ಟು ಬಿಸಿಲು, ಈ ಬಿಸಿಲಿನಲ್ಲಿ ಶ್ರಮ ಆಗುತ್ತೆ. ನಾವೇನು ಮಾಡಬೇಕು? ಕೃಷ್ಣ ಜಿತಶ್ರಮ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೆ ಬಿಸಿಲು ಅದೇನು ಮಾಡುವುದಿಲ್ಲ, ಆರಾಮವಾಗಿರ್ಲಿಕ್ಕೆ ನಮಗೆ ಕಾರಣ ಆಗ್ತದೆ. ಜಿತಶ್ರಮ ಅಂತ ದೇವರನ್ನು ಉಪಾಸನೆ ಮಾಡಬೇಕಂತೆ. ಧೃತಹಯ ರಶ್ಮಿ ಜಿತಶ್ರಮ ಈಕ್ಷಣೀಯೇ. ಭೀಷ್ಮ ಹೇಳ್ತಾನೆ, ಕೃಷ್ಣ ಈಕ್ಷಣೀಯ, ದೇವರನ್ನು ಉಪಾಸನೆ ಮಾಡಿದ್ದಾನೆ. ಈಕ್ಷಣೀಯ ಅಂತಂದ್ರೆ 2 ಮುಖದ ಅರ್ಥ ಇದೆ ಅದಕ್ಕೆ. ಈಕ್ಷಣೀಯ ಅಂತಂದ್ರೆ ನೋಡ್ಲೇಬೇಕಾದವ ಅಂತ ಒಂದರ್ಥ. ಇನ್ನೊಂದೇನು ಅಂತಂದ್ರೆ ನಾವು ಯಾವುದನ್ನು ನೋಡ್ತೇವೆ, ನಮಗೆ ಯಾವುದು ಇಷ್ಟ ಅದನ್ನು ನೋಡ್ತೇವೆ, ಯಾವುದು ಚಂದ ಅದನ್ನು ನಾವು ನೋಡ್ತೇವೆ, ಯಾವುದು ನಮಗೆ ಬೇಕಾದ್ದು ಅದನ್ನು ನಾವು ನೋಡ್ತೇವೆ, ಯಾವುದನ್ನು ನೋಡದಿದ್ರೆ ನಮ್ಗೆ ಕೆಲಸ ಆಗುವುದಿಲ್ಲ ಅದನ್ನು ನೋಡ್ತೇವೆ ನಾವು. ಕೃಷ್ಣ ಎಲ್ಲವೂ ಹೌದು. ನಮಗೆ ಇಷ್ಟ ಆದ್ದರಿಂದ ದೇವರು ಈಕ್ಷಣೀಯ, ದೇವರು ಚಂದ ಆದ್ದರಿಂದ ಈಕ್ಷಣೀಯ, ದೇವರು ನಮಗೆ ಬೇಕಾದ್ದನ್ನು ಕೊಡ್ತಾನೆ, ಅದನ್ನು ಕೊಡಬೇಕಾದ್ರೆ ಅವರನ್ನು ನೋಡಬೇಕು, ಆದ್ದರಿಂದ ಈಕ್ಷಣೀಯ. ದೇವರು ಎಲ್ಲ ಕಾರಣದಿಂದಲೂ ಈಕ್ಷಣೀಯ. ದೇವರಷ್ಟು ಚಂದದ ವಸ್ತು ಇನ್ನೊಂದಿಲ್ಲ. ಸಾಕ್ಷಾತ್ ಮನ್ಮತಃ. ಭಾಗವತ ವಿವರಣೆ ಮಾಡಿದ್ದೇ ಹಾಗೆ. ಮನ್ಮಥನೇ ಸುಂದರ, ನಮ್ಮ ಮನಸ್ಸನ್ನು ಮಥನೆ ಮಾಡುವವ. ಅವನ ಮನಸ್ಸನ್ನು ಮಥನೆ ಮಾಡಬೇಕಾಗಿದ್ರೆ ನಮ್ಮ ದೇವರು ಅದೆಷ್ಟು ಚಂದ ಅದನ್ನು ಭಾಗವತ ಹೇಳಿದೆ. ಭಗವಂತ ಅತ್ಯಂತ ಸುಂದರನಾದವ, ಆದ್ದರಿಂದ ಈಕ್ಷಣೀಯ. ತಿರುಪತಿಗೆ ಹೋಗ್ತೇವೆ, ಶ್ರೀನಿವಾಸನನ್ನು ನೋಡ್ತೇವೆ, ನೋಡಿದಷ್ಟು ನಮಗೆ ಸಾಕಾಗುವುದಿಲ್ಲ, ಮತ್ತಷ್ಟು ನೋಡಬೇಕು ಅಂತ ನೋಡ್ತೇವೆ. ಯಾಕೆ ಅಂತಂದ್ರೆ ಅವನು ಈಕ್ಷಣೀಯ. ಎಲ್ಲಿ ನೋಡಿದರೂ ಚಂದ, ಶಂಖ ಚಂದ, ಚಕ್ರ ಚೆನ್ನಾಗಿದೆ, ತಲೆಯಲ್ಲಿದ್ದ ಕಿರೀಟ ಚೆನ್ನಾಗಿದೆ, ಆಭರಣಗಳು ಚೆನ್ನಾಗಿದೆ, ಅದೆಲ್ಲದಕ್ಕಿಂತಲೂ ಗಲ್ಲ ಚೆನ್ನಾಗಿದೆ, ಅದಕ್ಕಿಂತ ತುಟಿ ಚೆನ್ನಾಗಿದೆ, ಅದಕ್ಕಿಂತ ಕಣ್ಣು ಚೆನ್ನಾಗಿದೆ, ಅದೆಲ್ಲದಕ್ಕಿಂತ ಅವನು ನಮ್ಮನ್ನು ನೋಡುವುದು ಇನ್ನೂ ಚೆನ್ನಾಗಿದೆ. ದೇವರು ಎಲ್ಲವೂ ಈಕ್ಷಣೀಯ. ದೇವರೇ ಈಕ್ಷಣೀಯ ಅಂತ ಆದ ಮೇಲೆ ನಿಜವಾದ ಚಿನ್ಮಯ ಮೂರ್ತಿ ಅದು ಹೇಗಿರ್ಬೇಕು? ಭೀಷ್ಮನ ಪಕ್ಕದಲ್ಲಿ ಕೂತಿತ್ತು. ಭೀಷ್ಮ ಹೇಳಿದ, ಈಕ್ಷಣೀಯ, ನೋಡಲ್ಪಡಬೇಕಾತ್. ಉಪನಿಷತ್ತು ಹೇಳ್ತದೆ, ಆತ್ಮಾವಾರೇ ದ್ರಷ್ಟವ್ಯ, ದೇವರನ್ನು ನೋಡ್ಬೇಕು ಅಂತ ಹೇಳ್ತದೆ. ವಿಧಿಯಲ್ಲಿ ಸೇರಿದೆ. ಹೇಗೆ ಒಂದು ಸರ್ಕಾರದ ಕಾನೂನಿದ್ರೆ ನಾವು ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಪಾಲನೆ ಮಾಡಲಿಲ್ಲ ಅಂತಂದ್ರೆ ಅದು ಅಪರಾಧದಲ್ಲಿ ಸೇರ್ತದೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಸರ್ಕಾರದ ನಿಯಮ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟಿದ್ರೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟಿದ್ದೇನ್ರಿ ಭಕ್ತಿ ಅಂತ ಹೇಳುವುದಿಲ್ಲ, ಅದು ಕರ್ತವ್ಯ. ಕಟ್ಟಲೇಬೇಕು, ಕಡದಿದ್ರೆ
ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ. ದೇವರರು ಕೂಡ ಹಾಗೇನೆ, ಅದು ವಿಧಿ, ಈಕ್ಷಣೀಯ. ದೇವರನ್ನು ನೋಡ್ಲೇಬೇಕಾದ್. ನಮಗೆ ಮೋಕ್ಷ ಸಿಗ್ಬೇಕಾದ್ರೆ, ಆನಂದ ಸಿಗ್ಬೇಕಾದ್ರೆ, ಪುರುಷಾರ್ಥ ಸಿಗ್ಬೇಕಾದ್ರೆ ಈ ದೇವರು ಈಕ್ಷಣೀಯ. ಇದನ್ನು ಬ್ರಹ್ಮಸೂತ್ರದ ಪ್ರಧಾನ ಘಟ್ಟ ಇದು. ಅದನ್ನು ಭೀಷ್ಮರು ಹೇಳ್ತಾರೆ, ಈಕ್ಷಣೀಯ. ಭಗವಂತ ಈಕ್ಷಣೀಯನಾದವ. ಈಕ್ಷತೆ ನಾ ಅಶತ್ತಂ. ಭಗವಂತ ಈಕ್ಷಣೀಯತ್ವವುಳ್ಳವ ಅಂದ್ರೆ ನೋಡಲ್ ಪಡುವವ ಭಗವಂತ, ನೋಡ್ಲೇಬೇಕಾದವ. ನಾವು ಜೀವನದಲ್ಲಿ ಕೆಲವು ಸಲ ಕೆಲವು ಕಡೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತೇವೆ. ನಾನು ಆ ಮದುವೆಗೆ ಹೋಗ್ಲೇಬೇಕು. ಬಹಳ ಕಷ್ಟ ಇರ್ತದೆ, ಮಳೆ, ವಾಹನ ಇಲ್ಲ, ತುಂಬಾ, ಆದ್ರೂ ಹೋಗಿಯೇ ಹೋಗ್ತೇವೆ. ಯಾಕೆಂದ್ರೆ ಅದು ಕರ್ತವ್ಯ ನಮ್ದ್ರಲ್ಲಿ. ಅದೇ ರೀತಿ ನಮ್ಮ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಮಗೆ ಯಾವುದು ಲಕ್ಷ್ಯ ಅಂತಂದ್ರೆ ಭಗವಂತ, ಅವನನ್ನು ನೋಡ್ಬೇಕು. ನಮ್ಮ ಜೀವನದ ಗುರಿ ಏನಾಗ್ಬೇಕು ಅಂದ್ರೆ ಅದು ಈಕ್ಷಣೀಯ. ಭೀಷ್ಮ ಹೇಳ್ತಾರೆ, ದೇವರು ಈಕ್ಷಣೀಯ ನನ್ನ ಪಾಲಿಗೆ. ಹಾಗಾಗಿ ದೇವರಲ್ಲಿ ನಾನು ಈಕ್ಷಣೀಯತ್ವವನ್ನು ಕಂಡಿದ್ದೇನೆ. ಅವರು ಹೇಳುದು ದೇವರು ಆ ಕೃಷ್ಣ, ಈ ಕೃಷ್ಣ, ಕೊನೆಗೆ ಹೇಳ್ತಾರೆ ಒಂದೇ ಅಂತ. ಅಂತಹ ಈಕ್ಷಣೀಯನಾದ ಕೃಷ್ಣ ನನ್ನ ಕಣ್ಣ ಮುಂದೆ ಬಂದು ಕೂತಿದ್ದಾನೆ. ಎಂತಹ ಸೌಭಾಗ್ಯ. ಹೇಳ್ತಾ ಭೀಷ್ಮರು ಹೇಳ್ತಾರೆ, ಭಗವತಿ ರತಿರಸ್ತು ಮೇ ಮುಮೂರ್ಷೋಹೋ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಇಂತಹ ಕೃಷ್ಣನಲ್ಲಿ ನನಗೆ ಭಕ್ತಿ ಬರ್ಲಿ, ರತಿ ಬರ್ಲಿ. ರತಿ ಅಂತಂದ್ರೆ ಅಲಂಬುದ್ಧಿ. ಅಲಂಬುದ್ಧಿ ಅಂತಂದ್ರೆ ದೇವರನ್ನು ನೋಡಿದ ಮೇಲೆ ಮತ್ತೇನು ಬೇಕು ಅಂತ ಅನಿಸ್ಬಾರ್ದು, ಅದಕ್ಕೆ ರತಿ ಅಂತ ಹೇಳ್ತಾರೆ. ನಮಗೆ ದೇವರನ್ನು ನೋಡಿದ ಮೇಲೆ ಅದು ಬೇಕು ಇದು ಬೇಕು ಅಂತೆಲ್ಲ ಆಸೆ ಹುಟ್ಟು. ಭೀಷ್ಮ ಹೇಳೋದು, ನಾನು ದೇವರನ್ನು ನೋಡಬೇಕು, ನೋಡಿದ ಮೇಲೆ ಮತ್ತೇನು ನಮಗೆ ಅಪೇಕ್ಷೆ ಇರುವುದಿಲ್ಲ. ಕೊನೆಯ ಅಪೇಕ್ಷೆ ಏನು ಅಂದ್ರೆ ದೇವರನ್ನು ನೋಡಬೇಕು. ಅದು ಭೀಷ್ಮ ಹೇಳ್ತಾನೆ, ರತಿ ಹತ್ತು ಭಗವತಿ ರತಿ ಮೇ ಅತ್ತು. ನನಗೆ ಇಂತಹ ಭಗವಂತನಲ್ಲಿ ಪಾಂಡವರ ರಥದ ಕುಟುಂಬದ ಹಾಗಿರುವ, ಪಾಂಡವರನ್ನು ತನ್ನ ಪಾಲನೀಯ ವರ್ಗದಲ್ಲಿ ಸೇರಿಸಿದ ನಮ್ಮ ದೇವರಲ್ಲಿ ನನಗೆ ಭಕ್ತಿ ಬೇಕು, ರತಿ ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ಅಂತಂದ್ರೆ ಮುಮೂರ್ಷೋಹೋ ಅಂತ ಕಾರಣ ಹೇಳ್ತಾನೆ ಭೀಷ್ಮ. ಮುಮೂರ್ಷು ನಾನು, ಮುಮೂರ್ಷು ಅಂತ ಎರಡು ವರ್ಗ. ಮುಮುಕ್ಷು ಅಂತಂದ್ರೆ ಮೋಕ್ಷವನ್ನು ಆಸೆ ಪಡುವವ. ಭೀಷ್ಮ ಹೇಳ್ತಾನೆ ಮುಮುಕ್ಷುತ್ವಕ್ಕಿಂತಲೂ ಮುಖ್ಯವಾಗಿ ಮುಮೂರ್ಷು ಅಂತ. ಮುಮೂರ್ಷು ಅಂತಂದ್ರೆ ಸಾಯ್ಲಿಕ್ಕೆ ತಯಾರಾದವ ಅಂತ. ನಾನು ಸಾಯ್ಲಿಕ್ಕೆ ಸನ್ನದ್ಧನಾದವ. ಡಾಕ್ಟರ್ ಕೈಬಿಟ್ಟ ಕೇಸಿದು, ಸಾಯ್ಬೇಕಾದ್ದು ಇವತ್ತು, ಈಗ, ಈ ಕ್ಷಣದಲ್ಲಿ ಗೊತ್ತಿಲ್ಲ. ಮುಮೂರ್ಷು ಅಂದ್ರೆ ಸಾಯ್ಲಿಕ್ಕೆ ತಯಾರಾದವ. ಭೀಷ್ಮ ಹೇಳ್ದ, ನಾನು ಮುಮೂರ್ಷು, ಸಾಯ್ಲಿಕ್ಕೆ ತಯಾರಾದವ. ಹಾಗಾಗಿ ನನ್ನ ಮನಸ್ಸು ಎಲ್ಲಿರ್ಬೇಕು ಅಂತಂದ್ರೆ ಭಗವಂತನಲ್ಲಿ. ನಮ್ಮ ಜೀವನಕ್ಕೆ ಒಂದು ಪರೀಕ್ಷೆ ಅಂತೆ. ಯಾವುದು ಅಂದ್ರೆ ಮರಣ, ಕೊನೇ ಕಾಲದ ಘಟ್ಟ. ಇದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನಾವು ಬರೀಬೇಕು. ಏನು ಬರೀಬೇಕು? ಎರಡೇ ಚಾಯ್ಸ್ ಅಲ್ಲಿ. ಒಂದು ದೇವರು, ಒಂದು ದೇವರಿಗಿಂತ ಭಿನ್ನವಾದ ಜಗತ್ತು. ದೇವರು ಅಂತ ನಾವು ಚಿಂತನೆ ಮಾಡಿದರೆ ಕೊನೇ ಗಳಿಗೆಯಲ್ಲಿ ಪ್ರಾಣ ಹೋಗ್ಬೇಕು, ಎಲ್ಲ ಸುತ್ತುವರೆದು ನಿಂತಿರ್ತಾರೆ, ಬಂಧು ಬಳಗ ಎಲ್ಲ ಕೂತಿರ್ತಾರೆ. ಕೈಯಲ್ಲಿ ಒಂದು ಪೆನ್ನು, ಒಂದು ಕೈಯಲ್ಲಿ ಕಾಗದ. ತಾತ ಇಲ್ಲಿ ಸಿಗ್ನೇಚರ್ ಹಾಕು, ತಾತ ಇಲ್ಲಿ ಸಿಗ್ನೇಚರ್ ಹಾಕು ಅಂತ ಕಾಯ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ನಮ್ಗೆ ಏನಾಗಬೇಕು ಅಂತಂದ್ರೆ, ನಮಗೆ ಮನಸ್ಸು ಎಲ್ಲಿ ನಿಲ್ಬೇಕು? ಈ ಪೆನ್ನಲ್ಲಿಯಾ, ಈ ಕಾಗದದಲ್ಲಿಯಾ, ಕಾಗದ ಹಿಡ್ಕೊಂಡು ಬಂದವರಲ್ಲಿಯಾ, ಆಸ್ತಿ ಪಾಸ್ತಿಗಳಲ್ಲಿಯಾ, ಎಲ್ಲಿ ನಿಲ್ಲಬೇಕು? ಅದಲ್ಲ, ಅದೆಲ್ಲವನ್ನು ಕೊಟ್ಟ ಭಗವಂತ ಇನ್ನೊಂದು ಕಡೆಯಲ್ಲಿ. ನಮ್ಮ ಮನಸ್ಸು ಎಲ್ಲಿ ಹೋಗ್ಬೇಕು ಅಂತಂದ್ರೆ ಭಗವಂತನಲ್ಲಿ ನಿಲ್ಲಬೇಕಂತೆ. ಬೇರೆ ವಸ್ತುವಿನಲ್ಲಿ ಆ ಕೊನೇ ಕಾಲದಲ್ಲಿ ನಮಗೆ ಮನಸ್ಸು ಇರಬಾರದು. ಈ ಓಟ್ ಹಾಕ್ಬೇಕು ನೋಡಿ, ಓಟ್ ಹಾಕ್ಲಿಕ್ಕೆ ಅದು 1 ತಿಂಗಳ ಮುಂಚೆನೇ ನಿಮ್ಮ ಕಿವಿಗೆ ಹಾಕ್ತಾ ಇರ್ತಾರೆ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಮ್ಮ ತಲೆಯಲ್ಲಿ ತಿರ್ತಾ ಇರ್ತದೆ. ಯಾವುದು ಲಾಸ್ಟ್ ಮೊಮೆಂಟ್ ಅಂತಂದ್ರೆ ನೀವು ಸ್ವಿಚ್ ಒತ್ತಿರ್ತೀರಿ ನೋಡಿ, ಅದು ಮುಖ್ಯವಾದ ಕಾಲ. ನೀವು ಸ್ವಿಚ್ ಯಾವಾಗ ಒತ್ತಿರಿ ಮತ್ತೇನು ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಲಾಸ್ಟ್. ಅಲ್ಲಿವರೆಗೆ ತೀರ್ಮಾನ ಮಾಡಿ ಮಾಡಿ ನಾವು ಯಾವ ಬಟನ್ ಒತ್ತಬೇಕು ಅಂತ ತೀರ್ಮಾನ ಮಾಡಿ ಆ ಬಟನ್ ಒತ್ತಬೇಕು. ಅದು ಯಾವುದು ಒತ್ತೇವೆ, ವಿಜಯನೋ ಪರಾಜಯನೋ ನಮಗೆ ಗೊತ್ತಿಲ್ಲ. ಯಾವುದನ್ನು ಒತ್ತಿದ್ರೆ ನಮಗೆ ಸರಿಯಾದ ವಸ್ತು ಸಿಗ್ತದೆ ಅದನ್ನು ಒತ್ತಬೇಕಾತ್.
ಇಲ್ಲಿ ಒತ್ತಿದ್ರು ಇನ್ನೊಂದು 5 ವರ್ಷ ಆದ ಮೇಲೆ ಇನ್ನೊಂದು ಚಾನ್ಸ್ ಇರ್ತದೆ. ಇದು ಹಾಗಲ್ಲ ನೋಡಿ, ಇದು ಲಾಸ್ಟ್ ಚಾನ್ಸ್. ಶರೀರ ಬಿಡುವ ಸಮಯ, ಮುಮೂರ್ಷುತ್ವ. ಈ ಸಮಯದಲ್ಲಿ ನಾವು ಯಾವುದು ಬಟನ್ ಒತ್ತೇವೆ, ನಮ್ಮ ಮನಸ್ಸು ಯಾರನ್ನು ಹೇಳ್ತದೆ? ಭೀಷ್ಮರು ಹೇಳ್ತಾರೆ, ಭಗವತಿ ರತಿರಸ್ತು ಮೇ ಮುಮೂರ್ಷೋ. ಮುಮೂರ್ಷವಾದ ನನಗೆ ಕೊನೇ ಗಳಿಗೆಯಲ್ಲಿ ಈ ಸ್ವಾಮಿಯಲ್ಲಿ ನನ್ನ ಮನಸ್ಸು ನಿಲ್ಲಬೇಕು, ನನ್ನ ಮನಸ್ಸು ನಿಲ್ಲುವ ಹಾಗೆ ಆಗ್ಬೇಕು. ಕೃಷ್ಣ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಅಂತ. ದೇವರ ಹತ್ರ ನಾವು ಏನ್ ಕೇಳಬೇಕಾದ್ದು ಅಂತಂದ್ರೆ, ಅದು ಕೊಡು ಇದು ಕೊಡು ಅಂತಲ್ಲ, ಸಾಯುವ ಕಾಲಕ್ಕೆ ನಿನ್ನ ನೆನಪು ನನಗೆ ಕೊಡು, ಕೊನೇ ಗಳಿಗೆಯಲ್ಲಿ ಭಗವಂತನ ಭಗವಂತನಲ್ಲಿ ಮನಸ್ಸು ಕೊಡು ಅಂತ. ಈ ಪಾಶಿ ಶಿಕ್ಷೆ ಕೊಡ್ತಾರೆ ನೋಡಿ, ಸರ್ಕಾರ ವಿಧಿಸಿರ್ತದೆ, ಇವನಿಗೆ ಕೊನೆಗೆ ಕೊಲೆ ಮಾಡಿ ಕೊಲ್ತಾರೆ, ಬಂದೂಕಿನಲ್ಲಿ ಹೊಡೆದು ಕೊಲ್ತಾರೆ. ಕೊನೆಗೆ ಇನ್ನು ಹಗ್ಗ ಹಾಕ್ಬೇಕು, ಅವನಿಗೆ ಹಗ್ಗ ಹಾಕಿ ಎಳಿಬೇಕು. ಎಳೆಯುವಾಗ ಅವನ ಹತ್ರ ಕೇಳ್ತಾರೆ, ಇನ್ನು ಕೊನೆ ಆಸೆ ಏನು ಹೇಳು ಅಂತ. ಹೇಳ್ಬಾರ್ದ, ಚಂದವಾಗಿ ನನಗೆ ದೇವರು ತೋರಿಸಿ, ಮೊದಲು ತಿರುಪತಿ ಕರ್ಕೊಂಡೋಗಿ, ಪಂಡರಾಪುರಕ್ಕೆ ಕರ್ಕೊಂಡೋಗಿ, ಉಡುಪಿಗೆ ಕರ್ಕೊಂಡೋಗಿ ಹೇಳ್ಬಹುದಲ್ವಾ? ಹೇಳುದಿಲ್ಲ ಅವನು. ಅವನ ಬಾಯಲ್ಲಿ ನಿನಗೇನು ಬೇಕು ಅಂತ ಕೇಳಿದ್ರೆ, ಅರ್ಧ ಕಪ್ ಕಾಪಿ ಕೊಡಿ ಅಂತ ಕೇಳ್ತಾರೆ. ಪಾಪ ಕಪ್ಪು ಕಾಪಿ ಕುಡಿದೇ ಬದುಕಿದವ, ಕಪ್ಪು ಕೆಲಸ ಮಾಡಿಯೇ ಬದುಕಿದವ. ಕೊನೆಗಳಿಗೆ ಗೊತ್ತಿದೆ ಅವನಿಗೆ ಸಾಯುವುದೇ ಅಂತಲೇ. ಹೇಳ್ಬೋದಲ್ಲ ಅವನಿಗೆ, ನಾನು ಇನ್ನೊಂದ್ಸಲ ತಪ್ಪು ಮಾಡೋದಿಲ್ಲ, ಈ ಪಾಶ್ಚಾತ್ಯದಿಂದ ದೂರ ಮಾಡಿ ನಾ ಸರಿಯಾದ ಕೇಳುವುದಿಲ್ಲ. ಅವನು ಕಪ್ಪಾದ ಕಾಪಿ ಕೊಡಿ, ಕಾಪಿ ಕುಡಿದು ಸಾಯ್ತೇನೆ ಅಂತ ಹೇಳ್ತಾನೆ. ನಮ್ಮ ಜೀವನ ಆ ಕಪ್ಪಿಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ. ನಮ್ಮ ಮನಸ್ಸು ದೇವರು ಕೊಡುವ ಅವಕಾಶ ಅಂತೆ. ಆ ಮುಮೂರ್ಷುವಿಗೆ ಕೊನೆಯ ಗಳಿಗೆಯಲ್ಲಿ ದೇವರ ಪರೀಕ್ಷೆ. ದೇವರು ಕೇಳ್ತಾನೆ, ನಿಂಗೆ ಯಾರು ಬೇಕು ಅಂತ. ದೇವರ ನೀನು ಬೇಡ ನನಗೆ, ನಾನು ಮತ್ತೆ ಇದೇ ಮನೆಯಲ್ಲಿ ಇಲ್ಲೇ ಬಂದು ಹುಟ್ಟಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಕೊಡುವ ಹಿಂಸೆಯನ್ನು ಅನುಭವಿಸ್ಲಿಕ್ಕೆ ಅಂತ ಚಾಯ್ಸ್ ಮಾಡ್ತೇವೆ ಹೊರತು ದೇವರನ್ನಲ್ಲ. ಭೀಷ್ಮ ಹೇಳಿದ, ಭಗವತಿ ರತಿರಸ್ತು ಮೇ ಮುಮೂರ್ಷೋಹೋ ಅಂತ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ, ಯಮಿಹ ನಿರೀಕ್ಷ ಹತಾಹ ಗತ ಸ್ವರೂಪಂ. ಭೀಷ್ಮರು ಕೊಟ್ಟ ಕಾರಣ. ಅವ್ರು ನೋಡಿದ್ದಾರೆ, ಕಣ್ತುಂಬ ನೋಡಿದ ಘಟನೆ ನಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾರೆ. ಯಾಕೆ ಕೊನೆ ಗಳಿಗೆಯಲ್ಲಿ ಈ ಮುಮೂರ್ಷುವಿಗೆ ಭಗವಂತನಲ್ಲಿ ಮನಸ್ಸು ಯಾಕೆ ಬೇಕು ಇರ್ಬೇಕು, ನೆಲೆಗೊಳ್ಳಬೇಕು ಅಂತಂದ್ರೆ, ಯಮಿಹ ನಿರೀಕ್ಷ ಹತಾಹ ಗತಾಹ ಸ್ವರೂಪಂ. ಯಂ ಇಹ ನಿರೀಕ್ಷ ಅಂದ್ರೆ ಕೊನೇ ಕಾಲಕ್ಕೆ ಭಗವಂತನನ್ನು ನೋಡಿದ್ರೆ ಏನಾಗುತ್ತೆ? ಯಂ ಇಹ ನಿರೀಕ್ಷ ಹತಾಹ, ದೇವರನ್ನು ನೋಡಿ ಸತ್ತವ, ಗತಾಹ ಸ್ವರೂಪಂ, ತನ್ನ ಸ್ವರೂಪವನ್ನು ಹೊಂತಾನೆ. ತನ್ನ ಮೂಲ ಸ್ವರೂಪ, ಅದು ಆನಂದಮಯವಾದ ಸ್ವರೂಪ, ಅದನ್ನು ಹೋಗಿ ಸೇರ್ತಾನೆ. ಭಗವಂತನನ್ನು ನೋಡಿದರೆ, ಭಗವಂತನನ್ನು ಸ್ಮರಣೆ ಮಾಡಿ ನಾವು ಸತ್ರೆ ಭಗವಂತ ಇದ್ದಲ್ಲಿಗೆ ನಾವು ಹೋಗ್ತೇವೆ ಅಂತ ಭೀಷ್ಮ ಕಾರಣವನ್ನು ಹೇಳ್ತಾನೆ. ಅದನ್ನು ನೋಡಿದ್ದಾನೆ ಭೀಷ್ಮ. ಕೃಷ್ಣನಿಗೆ ಅಗ್ರಪೂಜೆ ಮಾಡಿಸಿದವ ಭೀಷ್ಮ. ಅಗ್ರಪೂಜೆ ಮಾಡಿಸಿದ. ಅಗ್ರಪೂಜೆ ಮಾಡಿಸಿದ್ರೆ ಧರ್ಮರಾಜ ಮಾಡಿದ ಪೂಜೆಯನ್ನು ಕಣ್ತುಂಬ ತುಂಬಿಸಿ ನೋಡ್ಬೇಕು ನೋಡಿ. ಆ ಶಿಶುಪಾಲ ಅವ ಬಾಯಿ ತುಂಬ ಹೇಳಲಿಕ್ಕೆ ಶುರು ಮಾಡಿದ. ಏನಿತ್ತು ಕೃಷ್ಣನ ಮೇಲೆ ಆಕ್ರೋಶ, ಅದೆಲ್ಲ ವಮನೆ ಮಾಡ್ಲಿಕ್ಕೆ ಶುರು ಮಾಡಿದ. ಕೃಷ್ಣನಿಗೆ ಬೈದ 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 ಬೈತಲೇ ಇದ್ದ. ಕೊನೆಗೆ ಕೃಷ್ಣ 100 ಅಪರಾಧ ಮಾಡಿದಾಗ ಅವನ ತಲೆಯನ್ನು ಕತ್ತರಿಸಿದ. ಭೀಷ್ಮ ನೋಡ್ತಾ ಇದ್ದ, ಏನು ಮಾಡ್ತಾನೆ ನಮ್ಮ ಸ್ವಾಮಿ ಅಂತ. ಅಗ್ರಪೂಜೆ ಸ್ವೀಕಾರ ಮಾಡಿದ ದೇವರು ಶಿಶುಪಾಲನ ತಲೆಯನ್ನು ಕತ್ತರಿಸಿದ. ಕತ್ತರಿಸಿದ್ರೆ ಏನಾಗ್ಬೇಕು? ಶಿಶುಪಾಲ ಸಾಯ್ಬೇಕಂದ್ರೆ ಏನಾಗ್ಬೇಕು? ಅವನ ಆತ್ಮ ನರಕಕ್ಕೆ ಹೋಗ್ಬೇಕು. ಹೋಗ್ಲಿಲ್ಲ. ಎಲ್ಲಿ ಹೋಯ್ತು? ಕೃಷ್ಣನಲ್ಲಿ ಹೋಗಿ ಸೇರಿತು. ಭೀಷ್ಮರಿಗೆ ಆಶ್ಚರ್ಯ ಅಂದ್ರೆ ಅದು ಯಾಕೆ ಹೋಯಿತು? ಕೃಷ್ಣನಲ್ಲಿ ಹೋಗಿ ಯಾಕೆ ಸೇರಿತು? ಅವ್ರು ಹೇಳ್ತಾರೆ, ಯಮಿಹ ನಿರೀಕ್ಷ ಹತಾಹ ಗತಾಹ ಸ್ವರೂಪಂ. ಕೃಷ್ಣನನ್ನು ನೋಡಿ ಸತ್ತವ ಶಿಶುಪಾಲ ಬೈದಿರ್ಬೋದು. ಕೊನೇ ಕ್ಷಣದಲ್ಲಿ ಆ ಚಕ್ರದಿಂದ ಕತ್ತರಿಸುವಾಗ ದೇವರನ್ನು ಸ್ಮರಣೆ ಮಾಡಿದ. ಶಂಖಚಕ್ರಧಾರಿಯಾದ ದೇವರನ್ನು ಸ್ಮರಣೆ ಮಾಡಿದ. ದೇವರ ಒಳಗೆ ಪ್ರವೇಶ ಮಾಡಿದ. ಗತಾಹ ಸ್ವರೂಪಂ, ಭಗವಂತನ ಸೇರಿದ. ನಮ್ಮ ದೇವರು ಅವನನ್ನು ದ್ವಾರಪಾಲಕ ಜಾಗದಲ್ಲಿ ಭಗವಂತ ಕೂಡಿಸಿದ. ಅಲ್ಲಿಂದ ಬಂದವನನ್ನು ಅಲ್ಲಿಯೇ ಕೂಡಿಸಿದ ಶಕ್ತಿ ಭಗವಂತ. ನಮಗೆ ಎಲ್ಲಿಯಾದರೂ ವರ್ಗಾವಣೆ ಆಗಿದ್ರೆ, ಟ್ರಾನ್ಸ್ಫರ್ ಆಗಿದ್ರೆ ನಾವು ದೇವರನ್ನು ಸ್ಮರಣೆ ಮಾಡಬೇಕಂತೆ. ಶಿಶುಪಾಲನಲ್ಲಿದ್ದ ಆ ಜಯನನ್ನು, ಶಿಶುಪಾಲನ ಜಾಗವಾದ ಅಂದ್ರೆ ಜಯನ ಜಾಗವಾದ ಆ ದ್ವಾರಪಾಲಕ ತನದಲ್ಲಿಯೇ ನಿಲ್ಲಿಸಿದ ದೇವರು
ಕೃಷ್ಣ ಅಂತ ನಾವು ಉಪಾಸನೆ ಮಾಡಿದ್ರೆ, ಚೆನ್ನೈಯಿಂದ ವರ್ಗಾವಣೆ ಆಗಿದ್ರೆ ಮತ್ತೆ ಚೆನ್ನೈಯಲ್ಲೇ ಪೋಸ್ಟ್ ಕೊಡ್ತಾನೆ ನಮ್ಮ ದೇವರು. ಎಲ್ಲಿ ಬರಬೇಕೋ ಅಲ್ಲಿ ವರ್ಗಾವಣೆ ಮಾಡುವ ಶಕ್ತಿ ಅದು ಭಗವಂತನದ್ದು. ದೇವರ ಪಕ್ಕದಲ್ಲೇ ನಮ್ಮನ್ನು ಸೇರಿಸಿಕೊಳ್ತಾನೆ ಅಂತ. ದಂತವಕ್ರ ಸತ್ತ, ಅವಭೃತ ಸ್ನಾನ ಮಾಡಿ ಬರುವಾಗ ದಂತವಕ್ರ ಯುದ್ಧಕ್ಕೆ ಬಂದ್ರೆ ತಲೆ ಕತ್ತರಿಸ್ತಾನೆ. ಕತ್ತರಿಸಿದ್ರೆ ಆ ದಂತವಕ್ರ ನರಕಕ್ಕೆ ಹೋಗ್ಬೇಕು. ಆ ಆತ್ಮ ಕೃಷ್ಣನ ಒಳಗೆ ಸೇರಿದ ಅಂತೆ, ವಿಜಯ ಅಂತ. ಅವನು ಕೃಷ್ಣನ ಒಳಗೆ ಸೇರಿದ. ಭಗವಂತ ಅವನನ್ನು ದ್ವಾರ ಪಾಲಕನನ್ನಾಗಿ ನಿಯೋಜನೆ ಮಾಡಿದ, ಅಲ್ಲಿಯೇ ಸೇರಿಸಿದ. ಯಮಿಹ ನಿರೀಕ್ಷಾ ಹತಾಹ, ಕೃಷ್ಣನನ್ನು ನೋಡಿ ಸತ್ತವರು ಗತ ಸ್ವರೂಪಂ, ತಮ್ಮ ಸ್ವರೂಪ ಜಯ ವಿಜಯರ ಸ್ವರೂಪವನ್ನೇ ಪಡೀತಾರೆ. ಭೀಷ್ಮ ಹೇಳಿದ, ನಾನು ಕೃಷ್ಣನನ್ನು ನೋಡಿ ಸಾಯ್ಬೇಕು. ಯಾಕೆಂತಂದ್ರೆ ನನ್ನ ಸ್ವರೂಪಕ್ಕೆ ನಾನು ಹೋಗಿ ಸೇರ್ಬೇಕು. ಅವರ ಸ್ವರೂಪ ಅಂದ್ರೆ ದ್ವಿನಾಮಕ ವಸು, ಅಲ್ಲಿಯೇ ಹೋಗಿ ನಾನು ಸೇರ್ಬೇಕು. ಎಲ್ಲಿಂದ ಬಂದಿದ್ದೇನೆ ಅಲ್ಲಿಗೆ ಹೋಗಿ ಸೇರ್ಬೇಕು. ನಮ್ಗೆ ಗೊತ್ತಿಲ್ಲ ನಾವು ಎಲ್ಲಿಂದ ಬಂದವರು ಅಂತ. ಹಾಗಾಗಿ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ನಮ್ಗೆ ದೇವರ ಹತ್ರ ಹೇಳ್ಬೇಕು, ದೇವರೇ ನನಗೆ ಫ್ರಮ್ ಅಡ್ರೆಸ್ಸೂ ಗೊತ್ತಿಲ್ಲ, ಟು ಅಡ್ರೆಸ್ಸೂ ಗೊತ್ತಿಲ್ಲ. ಅದು ಎರಡೂ ನೀನೇ ಆಗು. ಫ್ರಮ್ ಅಡ್ರೆಸ್ಸು ನೀನೇ ಆಗು, ಟು ಅಡ್ರೆಸ್ಸು ನೀನೇ ಆಗು. ನಿನ್ನಿಂದ ಬಂದವ ನಾನು, ನಿನ್ನನ್ನೇ ಸೇರ್ಬೇಕು, ಸೇರಿಸು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಭಗವಂತ ನಮ್ಮನ್ನು ಅಲ್ಲಿಯೇ ಸೇರಿಸ್ತಾನೆ. ಇದು ಭೀಷ್ಮರ ನಿವೇದನೆ ಕೃಷ್ಣನ ಮುಂದೆ. ಇದು ಭೀಷ್ಮರ ನಿವೇದನೆ ಆಗಬಾರದು, ನಮ್ಮೆಲ್ಲರ ನಿವೇದನೆ ಅದೇ ಆಗಬೇಕು. ನಾವು ಎಲ್ಲಿಂದ ಬಂದವರು ಅಲ್ಲಿಗೆ ಹೋಗ್ಬೇಕಾದ್ದು, ಅಲ್ಲಿಯೇ ಸೇರ್ಬೇಕಾದ್ದು. ನಾವು ಆಚಾರ್ಯರ ಶಿಷ್ಯ ಪರಂಪರೆಯವರು. ಹಾಗಾಗಿ ನಾವು ಆಚಾರ್ಯರಲ್ಲೇ ಭಕ್ತಿ ಬರುವವರಾಗಬೇಕು. ಆಚಾರ್ಯರ ಶಾಸ್ತ್ರದಲ್ಲಿಯೇ ನಮಗೆ ದೀಕ್ಷೆ ಬರಬೇಕು. ನಮಗೆ ಅದರಲ್ಲೇ ದೀಕ್ಷೆಯನ್ನು ಕೊಟ್ಟು ತತ್ವಜ್ಞಾನವನ್ನು ಕೊಟ್ಟು ಆಚಾರ್ಯರ ಮೂಲಕ ಭಗವಂತನ ಕಡೆ ಕರ್ಕೊಂಡು ಹೋಗು ಅಂತ ನಾವು ಪ್ರಾರ್ಥಿಸಿದರೆ ಭಗವಂತ ಅದನ್ನು ಈಡೇರಿಸ್ತಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು.